ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 11 ಎಕರೆ 25 ಗುಂಟೆ ಇರುವಂಥ ಒಂದು ನೀರಾವರಿ ಜಮೀನು. ಈ 11 ಎಕರೆ 25 ಗುಂಟೆಯಲ್ಲಿ 10 ಗುಂಟೆ ಖರಾಬ್ ಬರುತ್ತೆ. ಟೋಟಲ್ ಆಗಿ 11 ಎಕರೆ 15 ಗುಂಟೆ ಇರುವಂಥ ಪಾಣಿ. ನಿಮಗೆ ಪಾಣಿಯಲ್ಲಿ 11 ಎಕರೆ 25 ಗುಂಟೆ ಜೊತೆಗೆ ಖರಾಬ್ 10 ಗುಂಟೆನೂ ತೋರಿಸುತ್ತೆ. ಟೋಟಲ್ ಆಗಿ 11 ಎಕರೆ 25 ಗುಂಟೆ ಬರುತ್ತೆ. ಈ ಜಮೀನಿಗೆ ನಾವು ದಾರಿ ನೋಡೋದಾದರೆ ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬರಬೇಕಾಗುತ್ತೆ. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಇದು ತಾರ್ ರೋಡಿಂದ ಕೇವಲ 1.25 ಕಿಲೋಮೀಟರ್ ಆಗುತ್ತೆ. ವಿಲೇಜಿಂದ ಆಲ್ಮೋಸ್ಟ್ ಸೇಮ್ ಆಗುತ್ತೆ, 1.25 ಕಿಲೋಮೀಟರ್ ಬರುತ್ತೆ. ಸಿಟಿಯಿಂದ 8 ಕಿಲೋಮೀಟರ್ ಆಗುತ್ತೆ. ಈ ಜಮೀನಿಗೆ ಬೆಂಗಳೂರಿಂದ 210 ಕಿಲೋಮೀಟರ್ ಆಗುತ್ತೆ. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಅವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 11 ಎಕರೆ 25 ಗುಂಟೆ ಇರುವಂಥ ಒಂದು ನೀರಾವರಿ ಜಮೀನು. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ಕಸ್ಬಾ ಹೋಬಳಿಗೆ ಸೇರಿರುವಂಥ ನೀರಾವರಿ ಜಮೀನು. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಜಮೀನು, ಇದು ಟೋಟಲ್ ಆಗಿ 11 ಎಕರೆ 25 ಗುಂಟೆ ಇದೆ. ರೀಸೆಂಟಾಗಿ ಬೇಸಾಯ ಎಲ್ಲ ಮಾಡಿಸಿದ್ದಾರೆ. ಇದು ನೀರಾವರಿ ಜಮೀನು. ಇದರಲ್ಲಿ ಸದ್ಯಕ್ಕೆ 1 ಬೋರ್ ಇದೆ. ನೋಡಿ, ಇಲ್ಲಿ ಕಾಲುವೆ ಮುಖಾಂತರ ರೀಸೆಂಟಾಗಿ ಈಗಲೇ ಇನ್ನೂ ನೀರು ಕಟ್ಟಿದ್ದಾರೆ, ಕರೆಂಟ್ ಹೋಗಿದೆ. ಇದನ್ನ ಮಡಿ ಪದ್ಧತಿ ಅಂತ ಹೇಳ್ತೀವಿ. ಸದ್ಯಕ್ಕೆ ಇವರು ಕೆಲವೊಂದು ಹಸುಗಳನ್ನ ಸಾಕೊಂಡಿದ್ದಾರೆ, ಅದಕ್ಕೆ ಜೋಳನ ಬೆಳೆದಿದ್ದಾರೆ. ನೋಡ್ರಿ, ಇಲ್ಲಿ ಏನು ಬೇಸಾಯ ಮಾಡಿದಾರೋ ಇದೆಲ್ಲ ನೆಕ್ಸ್ಟು ಏನಾದರೂ ಬೆಳೆ ಬೆಳಿಲಿಕ್ಕೆ ಅಂತಾನೆ ಬೇಸಾಯ ಮಾಡಿ ಕೈ ಬಿಟ್ಟಿದ್ದಾರೆ. ಈ 11 ಎಕರೆ 25 ಗುಂಟೆಯಲ್ಲಿ 1 ಬೋರ್ ಇದೆ, 2.5 ಇಂಚ್ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಇವ್ರಿಗೆ ಎಷ್ಟಾಗುತ್ತೋ ಅಷ್ಟು ನೀರಾವರಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. 11 ಎಕರೆ 25 ಗುಂಟೆನೂ ಇವರು ನೀರಾವರಿ ಮಾಡ್ಕೊಂಡಿಲ್ಲ. ಈ 11 ಎಕರೆ 25 ಗುಂಟೆಯಲ್ಲಿ 1 ಬೋರ್ ಇದೆ, ಹಾಗೆ ಒಂದು ಸ್ವಂತಕ್ಕೆ ಅಂತ ಒಂದು TCನೂ ಮಾಡ್ಕೊಂಡಿದ್ದಾರೆ. ನೀವು ಏನಾದರೂ 11 ಎಕರೆ 25 ಗುಂಟೆನೂ ನೀರಾವರಿ ಮಾಡ್ಕೋಬೇಕಂದ್ರೆ ಇನ್ನೂ 1 ಅಥವಾ 2 ಬೋರನ್ನು ಹಾಕಿಸ್ಕೋಬೇಕಾಗುತ್ತೆ. ಸೆಲ್ಫ್ TC ಆಲ್ರೆಡಿ ಇರೋದ್ರಿಂದ ನೀವು ಸಪ್ರೇಟಾಗಿ TCಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಏನೂ ಬರೋಲ್ಲ. ಈ ಜಮೀನು ಆಲ್ಮೋಸ್ಟು 11 ಎಕರೆ 25 ಗುಂಟೆಲಿ 80% ಫ್ಲ್ಯಾಟಾಗೇ ಬರುತ್ತೆ ಸ್ನೇಹಿತರೆ. ತಗ್ಗು ದಿಬ್ಬ ಆ ಥರ ಏನಿಲ್ಲ. ನೋಡ್ರಿ, ಮಣ್ಣು ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಕಲ್ಲು ಆ ಥರ ಏನೂ ಬರಲ್ಲ. ಮಣ್ಣು ತುಂಬ ಚೆನ್ನಾಗಿದೆ. ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದರೂ ನೀವು ಪ್ಲಾನ್ ಮಾಡ್ಕೋಬೋದು. ಪ್ಯೂರ್ ರೆಡ್ ಸಾಯಿಲ್ ಇದೆ ಇದು. ನೀವೇನಾದರೂ ಒಂದು ಕಮರ್ಷಿಯಲ್ ಆಗಿ ಒಂದು ಫಾರ್ಮ್ ಹೌಸ್ ಮಾಡೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ನೀರಾವರಿ ತೋಟ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಸಿಟಿಗೆ ನಿಯರ್ ಬೈ ಇರುವಂಥ ಜಮೀನು, ಹಾಗೆ ಬೆಂಗಳೂರಿಗೆ ಕೇವಲ 210 ಕಿಲೋಮೀಟರ್ ಆಗುತ್ತೆ. ಮಣ್ಣು ತುಂಬ ಚೆನ್ನಾಗಿದೆ. ನೋಡ್ರಿ, ನಿಮಗೆ ಎಲ್ಲಿ ನೋಡಿದರೂ ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ. ಇವರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರಾವರಿ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಕಾಲುವೆ ಮುಖಾಂತರ ನೀರು ಹೋಗ್ತಾ ಇದೆ. ಪೈಪ್ಲೈನು ಡ್ರಿಪ್ ಇರಿಗೇಷನು ಆ ಥರ ಏನೂ ಮಾಡಿಲ್ಲ. ನೀವು ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಪೈಪ್ಲೈನ್ ಮಾಡಿಕೊಂಡು ಮೇಲ್ಗಡೆ ಒಂದು ತೊಟ್ಟಿ ಮಾಡಿದ್ದಾರೆ, ಅಲ್ಲಿವರೆಗೂ ಮೇಯ್ನ್ ಪೈಪ್ಲೈನ್ ಹೋಗಿದೆ. ಮಿಕ್ಕಿದ್ದೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಬೇಸಾಯ ಆಗಿರೋ ಏರಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ ಸ್ನೇಹಿತರೆ. ಇದು ಜನರಲ್ ಪ್ರಾಪರ್ಟಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ ಬಂದು 1 ಎಕರೆಗೆ 25 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು 23 ಲಕ್ಷಕ್ಕೆ ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.